ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಹೊಸ ಸಂಚಲನ ಮೂಡಿಸಿರ್ತಕ್ಕಂಥ ವಿಷಯ RSS ಎಂಬ 100 ವರ್ಷ ಸಂಘಟನೆ ನೋಂದಣಿ ಆಗದೇನೆ ಇವತ್ತು ತನ್ನ ಕಾರ್ಯಚಟುವಟಿಕೆ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಮಾನ್ಯ ಗೃಹ ಸಚಿವರಾದ್ಮೇಲೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಮೂಲಕ ಪ್ರಶ್ನೆಯನ್ನ ಕೇಳಿದ್ದಾರೆ. ಗೃಹ ಸಚಿವರು ಒಂದು ಜವಾಬ್ದಾರಿ ಇರ್ತಕ್ಕಂಥ ಹುದ್ದೆಯಲ್ಲಿ ಇರ್ತಕ್ಕಂಥ ಕಾರಣದಿಂದ ಈ ರಾಜ್ಯವನ್ನ ಈ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಇವತ್ತು ಮೋಹನ್ ಭಾಗವತ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಈ ದೇಶದ ನಿಜವಾದ ಅವ್ರ ದೇಶ ಪ್ರೇಮ ಅವರ ಬಳಿ ಇದ್ರೆ ಮಾನ್ಯ ಗೃಹ ಸಚಿವರು ಅವರು ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಆದರೆ ಅದನ್ನು ಬಿಟ್ಟು RSSನ ಗುಲಾಮರಾಗಿರ್ತಕ್ಕಂಥ ಕೆಲವರನ್ನ ಮುಂದಿಟ್ಕೊಂಡು ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅವರ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು, ಅವರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಜೀವ ಭಯದ ಧಮಕಿ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು RSSಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಿಮ್ಮ ನಿಜವಾದ ಧರ್ಮ ಇದನ್ನೇ ಅಂತ ಹೇಳಿ ತೋರಿಸ್ಕೊಡ್ತದೆ. ನೀವು ನಿಜವಾಗ್ಲೂ ನಿಮ್ಮ RSSನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಅವರ ಶಬ್ದಗಳ ಬಳಕೆ ನೋಡ್ರಿ ಹೇಗಿರುತ್ತೆ ಅಂತೇಳಿ. ತಾವು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ರಿ RSSನ ಬೆಂಬಲಿಗರು ಯಾವ ರೀತಿ ಶಬ್ದಗಳನ್ನು ಬಳಸ್ತಾರೆ, ಯಾವ ರೀತಿ ಪದಗಳನ್ನು ಬಳಸ್ತಾರೆ. ಅವ್ರು ನಿಜವಾಗ್ಲೂ ನೀವು ದೇಶ ಸಂಸ್ಕೃತಿ ಇದನ್ನೇ ಕಲಿಸ್ತಾ ಇರ್ತಕ್ಕಂಥದ್ದು. ಮಾತನಾಡಬೇಕಾದ್ರೆ ಹೇಳ್ತೀರಿ RSS ಅಂದರೆ ಒಂದು ಸಾಂಸ್ಕೃತಿಕ ಸಂಘಟನೆ. ನಿಜವಾಗ್ಲೂ ಪ್ರತಿಯೊಬ್ಬ ಭಾರತೀಯನಿಗೆ ಗೊತ್ತು ಇದು ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಇದು BJPಯ ರಾಜಕೀಯ ಸಂಘಟನೆ ಅಂತೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ BJPದವ್ರು ಕೆಲವರು ಹೇಳ್ತಾರೆ ನಾನು ಕೂಡ RSS ಬಂದಿನಿ ಅಂತೇಳಿ. ಆದರೆ RSSನ ಸರಸಂಘ ಚಾಲಕ ಹೇಳ್ತಾನೆ ಇದು ರಾಜಕೀಯ ಸಂಘಟನೆ ಅಲ್ಲ ಅಂತ. ನಿಂಬಲ್ಲೇ ದ್ವಂದ್ವ ನೀತಿಗಳನ್ನು ಇರೋದ್ರಿಂದನೇ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಈಗಾಗಲೇ RSSನ್ನು ಬ್ಯಾನ್ ಮಾಡಿದೆ. ಇವತ್ತು ನಾವು ಕೂಡ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ತಾವು ಕೂಡ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ್ರೆ ಈ RSSನ್ನು ಬ್ಯಾನ್ ಮಾಡ್ಬೇಕು ಕರ್ನಾಟಕದಲ್ಲಿ ಅಂತ ಒತ್ತಾಯವನ್ನು ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಲಬುರ್ಗಿ ಅವರಿಗೂ ಕೊಲೆ ಮಾಡಿದ್ರು ಮತ್ತು ಸಿಂದಗಿಯಲ್ಲಿ ತಹಸೀಲ್ ಕಾರ್ಯಾಲಯದಲ್ಲಿ ಪಾಕಿಸ್ತಾನ ಧ್ವಜ RSS ಮುಖಂಡರು ಹಾರಿಸಿ ಇವತ್ತು ಹಿಂದೂ ಮುಸ್ಲಿಂ ಅಮ್ಮ ಒಂದು ಜಗಳ ಹಚ್ಚಲಕ್ಕೆ ಏನಪ್ಪ ಅನ್ನೋ ಪ್ರಯತ್ನ ಮಾಡಿದ್ರು. ಇಡೀ ನೋಂದಣಿ ಇರಲಾರ್ದಂಥ ಸಂಘಟನೆ ಅನಾಧಿಕೃತವಾಗಿ ಚಟುವಟಿಕೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮಾನ್ಯ ಗೃಹ ಸಚಿವರಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಂದು RSSನ ಮುಖಂಡರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದಾರ ನಿಮ್ಮ ಸಂಘಟನೆ ಕರ್ನಾಟಕದಲ್ಲಿರುವಾಗ ದೇಶದಲ್ಲಿರ್ಬೇಕಾಗಿತ್ತಂದ್ರೆ ನೋಂದಣಿ ಮಾಡಿಸಿರ್ಬೇಕು ಅಂತೇಳಿ. ಆದರೆ RSSಗೆ ಸಂಬಂಧ ಇರಲಾದಂಥ ಒಬ್ಬ ದಲಿತ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಒಂದು ಏಕವಚನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಮಾತನಾಡಿ ಅವರಿಗೆ ಒಂದು ಕೊಲೆ ಬೆದರಿಕೆ ಹಾಕದಂತ ಒಂದು ಹವ್ಯಾಸ ಯಾಕಂದ್ರೆ ರಮೇಶ್ ಜಿಗಜಿಣಗಿ RSS ಮತ್ತು BJPಯ ಗುಲಾಮರಾಗಿ ಕೆಲಸ ಮಾಡತ್ತಾರ. ಅವ್ರ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಹಂಗಿಲ್ಲ, ಈ ದೇಶದ ಸಂವಿಧಾನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ರಮೇಶ್ ಜಿಗಜಿಣಗಿ ಬಾಲ ಹಿಡ್ಕರ್ ಕೆಲಸ ಮಾಡ್ಲತ್ತಾರ. ಅದಕ್ಕಾಗಿ ಈ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ RSS ಬ್ಯಾನ್ ಮಾಡಬೇಕು. ಈಗಾಗಲೇ ಒಂದು ತಮಿಳುನಾಡಿನಲ್ಲಿ RSS ಬ್ಯಾನ್ ಆಗಿದೆ. ಅದೇ ತರ ಕರ್ನಾಟಕದಲ್ಲಿ ಸಹಿತ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡಲೇ ಈ ಒಂದು ನೋಂದಣಿ ಇರಲಾರ್ದಂತ ಸಂಘಟನೆ RSS ಬ್ಯಾನ್ ಮಾಡ್ಬೇಕಂತ ಆಗ್ರಹ ಪಡಿಸ್ತಾರೆ. ನಮ್ಮ ಹೆಸರು ಹೇಳಿ. ಮಲ್ಲಪ್ಪಯ್ಯ ಮೋಸ್ಕರ.